ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ನಲ್ಲಿ ದೂರುದಾರಿಗೆ ಎದುರಾಗಲಿದೆ ಸಂಕಷ್ಟ. ಮಗಳ ಹೆಸರಿನಲ್ಲಿ ಜನರ ಭಾವನೆ ಜೊತೆ ಆಟ, ಗೊಂದಲದ ವಾತಾವರಣ ಸೃಷ್ಟಿ, ಪ್ರಚೋದನಾಕಾರಿ ಹೇಳಿಕೆ. ಸುಜಾತಾ ಭಟ್ ಮೇಲೆಯೇ ಎಫ್ಐಆರ್ ದಾಖಲು ಸಾಧ್ಯತೆ. ಸುಜಾತಾ ಭಟ್ ತಿಮರೋಡಿ ಮನೆಯಲ್ಲೇ ಆಶ್ರಯ, ಅಲ್ಲೇ ಅಜ್ಜಿಯ ಸಂದರ್ಶನ ಮಾಡಿದ್ನಂತೆ ಸಮೀರ್. ಇದಾದ ಮೇಲೆ ಅನನ್ಯ ಅಂತ ಫೋಟೋ ರಿಲೀಸ್ ಮಾಡಿದ್ದಾಗಿ ಎಸ್ಐಟಿ ಮುಂದೆ ಹೇಳಿಕೆ. ಬಗೆದಷ್ಟು ಬಯಲಾಗ್ತಾ ಇದೆ ಸುಜಾತಾ ಭಟ್ ರಹಸ್ಯ. ಈ ಹಿಂದೆ ಪ್ರಕರಣವೊಂದರಲ್ಲಿ ಸಿಲುಕಿ ಬಿದ್ದಿದ್ದ ದೂರುದಾರೆ 1989ರಲ್ಲಿ ಉಡುಪಿಯ ನಿಟ್ಟೂರಿನ ಸ್ಟೇಟ್ ಹೋಮ್ನಲ್ಲಿದ್ದ ಬಗ್ಗೆ ಮಾಹಿತಿ ಪಡೆದ ಎಸ್ಐಟಿ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಏರ್ ಗನ್ ಪತ್ತೆ. ಏರ್ ಗನ್ ವಶಕ್ಕೆ ಪಡೆದ ಎಸ್ಐಟಿ ಅಧಿಕಾರಿಗಳು. ಚೆನ್ನ ಇದ್ದ ಕೊಠಡಿಯಲ್ಲಿ ಆತನ ಆಧಾರ್ ಕಾರ್ಡ್ ಮಿಸ್ಸಿಂಗ್. ಬುರುಡೆ ಗ್ಯಾಂಗ್ ಚೆನ್ನಯ್ಯನ ನಡುವೆ ಬಿರುಕು ಮೂಡಿದ್ದೆಲ್ಲಿ. ಗ್ಯಾಂಗ್ ಮುಂದೆ ಹೇಳಿದ ಜಾಗ ಬಿಟ್ಟು ಬೇರೆ ಜಾಗ ತೋರಿಸಿದ್ನ ಚೆನ್ನ. ಸೂತ್ರಧಾರರ ಭಯಕ್ಕೆ ಬಿದ್ದು ಎಸ್ಐಟಿ ಮುಂದೆ ಹೇಳಿಕೆ ಬದಲಾಯಿಸಿದ್ನ ಮಾಸ್ಕ್ ಮ್ಯಾನ್. ಬೆಂಗಳೂರು ಗಣೇಶೋತ್ಸವದಲ್ಲಿ ಧರ್ಮಸ್ಥಳ ಥೀಮ್. ವೀರೇಂದ್ರ ಹೆಗಡೆ ರೂಪದಲ್ಲಿ ಗಣೇಶನ ದರ್ಶನ. ಕಂಬೆ ಹಿಂದೆ ಚೆನ್ನಯ್ಯ, ಮಹೇಶ್ ಶೆಟ್ಟಿ, ಸಮೀರ್, ಸುಜಾತಾ ಭಟ್, ಗಿರೀಶ್ ಮಟ್ಟಣ್ಣವರ್ ಫೋಟೋ. ಶಾಸಕ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿ ಇವತ್ತಿಗೆ ಅಂತ್ಯ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿರುವ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ. ಆರ್ಎಸ್ಎಸ್ ಕುರಿತು ಯಾರೂ ಹೇಳಿಕೆ ಕೊಡದಂತೆ ಸಂದೇಶ ರವಾನಿಸಿದ ಹೈಕಮಾಂಡ್. ಡಿಕೆಶಿ ಕ್ಷಮೆ ಯಾಚಿಸಿದ್ರೂ ಬೇಸರಗೊಂಡಿರುವ ಕಾಂಗ್ರೆಸ್ ವರಿಷ್ಠರು. ಯಾರೂ ಯಾವುದೇ ಗೊಂದಲದ ಹೇಳಿಕೆ ನೀಡದಂತೆ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್. ಅಪ್ರಾಪ್ತೆಯನ್ನ ಪ್ರೀತಿಸಿದ್ದಕ್ಕೆ ಶವವಾದನ ಯುವಕ. ಮಂಡ್ಯದ ರಾಮಂದೂರು ಗ್ರಾಮದ ಕೆರೆ ಬಳಿ ಆಕ್ಸಿಡೆಂಟ್ ಆದ ರೀತಿಯಲ್ಲಿ ಪತ್ತೆಯಾಗಿದ್ದ ಮೃತದೇಹ. ಇದು ಅಪಘಾತವಲ್ಲ, ಕೊಲೆ ಅಂತ ಪೋಷಕರ ಆರೋಪ. ಕಿರುಗಾವಲು ಠಾಣೆಯಲ್ಲಿ ಕೇಸ್. ಬಿಎಲ್ ಸರ್ಕಲ್ ಆಯ್ತು, ಈಗ ಗೊರಗುಂಟೆಪಾಳ್ಯ ಮುಖ್ಯ ಸಿಗ್ನಲ್ ಸರದಿ. ಬೆಂಗಳೂರಲ್ಲಿ ಮತ್ತೊಂದು ಪಂಕ್ಚರ್ ಮಾಫಿಯಾ ಆಕ್ಟಿವ್. ಮೊಳೆಗಳು ಬಿದ್ದ ಸ್ಥಳದಿಂದ 100 ಮೀಟರ್ ಅಂತರದಲ್ಲೇ ಇದೆ ಪಂಕ್ಚರ್ ಅಂಗಡಿ. ಶಕ್ತಿ ಯೋಜನೆಯ ಎಫೆಕ್ಟ್. ಹಾವೇರಿ ಗ್ರಾಮೀಣ ಭಾಗದಲ್ಲಿ ಬಸ್ ಕೊರತೆ. ಜೋತು ಬಿದ್ದು ಸಾರಿಗೆ ಬಸ್ನಲ್ಲಿ ವಿದ್ಯಾರ್ಥಿಗಳ ಸಂಚಾರ. ಸ್ವಲ್ಪ ಯಾಮಾರಿದ್ರು ಪ್ರಾಣಕ್ಕೆ ಕಂಟಕ, ಕಟ್ಟಿಟ್ಟ ಬುತ್ತಿ. ಐಟಿ ಉದ್ಯೋಗಿ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಲಕ್ಷ್ಮೀ ಮೆನನ್ ವಿರುದ್ಧ ಅಪಹರಣ, ಹಲ್ಲೆ ಆರೋಪ. ಪ್ರಕರಣ ದಾಖಲಾಗ್ತಿದ್ದಂತೆ ಎಸ್ಕೇಪ್ ಆದ್ರ ಸ್ಟಾರ್ ನಟಿ. ಕುಸಿದು ಬಿದ್ದ ಸೇತುವೆ. ಜೀವ ಭಯದಲ್ಲೇ ಜನರ ಸಂಚಾರ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಲಬುರಗಿ ಜಿಲ್ಲೆ ಜೀವಣಗಿ ಗ್ರಾಮಸ್ಥರ ಪರದಾಟ. ತಿಂಗಳು ಕಳೆದರೂ ಇಲ್ಲ ಸೇತುವೆಗೆ ದುರಸ್ತಿ ಭಾಗ್ಯ. ಔರಾದ್ ತಾಲೂಕಿನಾದ್ಯಂತ ವರುಣರಾಯನ ಅಬ್ಬರ. ಹಳ್ಳ ಕೊಳ್ಳಗಳು ತುಂಬಿ 25ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅವಾಂತರ. ನಿರಂತರ ಮಳೆಯಿಂದ ಶಾಲಾ ಕಾಲೇಜುಗಳಿಗೆ ರಜೆ. ಜಮ್ಮುವಿನಲ್ಲಿ ಪ್ರವಾಹದ ಹೊಡೆತಕ್ಕೆ ಮನೆಗಳು ನೆಲಸಮ. ತಾವಿ ನದಿ ರಭಸಕ್ಕೆ ಕೊಚ್ಚಿ ಹೋದವು 35 ಹೆಚ್ಚು ಮನೆಗಳು. ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋ ಸ್ಥಳೀಯರು. ಗಂಗಾ ಮತ್ತು ಯಮುನಾ ನದಿಯಲ್ಲಿ ಪ್ರವಾಹ ಸೃಷ್ಟಿ. ವಾರಣಾಸಿಯ ನಮೋ ಘಾಟ್ ಸಂಪೂರ್ಣ ಮುಳುಗಡೆ. ಘಾಟ್ ಪಕ್ಕದಲ್ಲಿರೋ ಬಡಾವಣೆಗಳಿಗೆ ನೀರು ನುಗ್ಗಿ ಅವಾಂತರ.
ಕೊಡಗು ಜಿಲ್ಲೆಯಲ್ಲೂ ಮತ್ತೆ ಶುರುವಾದ ಮಳೆಯ ಅಬ್ಬರ. ಮಡಿಕೇರಿ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ. ತುಂಬಿ ಹರಿತಾ ಇರೋ ನದಿ, ತೊರೆ, ಹಳ್ಳ ಕೊಳ್ಳಗಳು. ಅಮೆರಿಕದ ಮಿನಿಯಾಪೋಲಿಸ್ ಕ್ಯಾಥೋಲಿಕ್ ಶಾಲೆಯಲ್ಲಿ ಪ್ರಾರ್ಥನೆ ವೇಳೆ ಏಕಾಏಕಿ ಗುಂಡಿನ ದಾಳಿ. 2 ಮಕ್ಕಳ ಸಾವು, 17 ಮಕ್ಕಳಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ಓರ್ವ ವ್ಯಕ್ತಿಯಿಂದ ದಾಳಿ, ಇನ್ನೂ ಪತ್ತೆಯಾಗದ ಕಾರಣ. ಗಣೇಶ ವಿಸರ್ಜನೆ ಕಾರ್ಯಕ್ರಮದ ವೇಳೆ ಶಾಸಕರ ಸಖತ್ ಸ್ಟೆಪ್. ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ ಗಣಿಗ ರವಿಕುಮಾರ್. ಮಂಡ್ಯದ ಕೆಇಬಿ ಕಾಲೋನಿ ಗಣೇಶ ವಿಸರ್ಜನೆ ವೇಳೆ ಮಸ್ತ್ ಡ್ಯಾನ್ಸ್. ಮಾತಿನ ಮಲ್ಲಿಗೆ ವಿವಾಹ ಸಂಭ್ರಮ. ರೋಷನ್ ಜೊತೆ ಸಪ್ತಪದಿ ತುಡಿದ ನಿರೂಪಕಿ ಅನುಶ್ರೀ. ಕಗ್ಗಲೀಪುರ ಬಳಿ ಖಾಸಗಿ ರೆಸಾರ್ಟ್ನಲ್ಲಿ ನಡೆದ ವಿವಾಹ ಸಮಾರಂಭ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.